ನಮಸ್ಕಾರ ವೀಕ್ಷಕರೇ ಮೂಡ ಹಗರಣದ ಸಂಕಷ್ಟದಲ್ಲಿರುವ ಸಿದ್ದರಾಮಯ್ಯ ಅವರಿಗೆ ಕೇಂದ್ರದಿಂದ ಮತ್ತೊಂದು ಶಾಕ್ ಎದುರಾಗಿದೆ. ಅದು ನಿರ್ಮಲಾ ಸೀತಾರಾಮನ್ ಅವರು ನೀಡಿರುವಂತಹ ಶಾಕ್. ನಿರಂತರವಾಗಿ ಕೇಂದ್ರದ ವಿರುದ್ಧವಾಗಿ ಬಿಜೆಪಿಯ ವಿರುದ್ಧವಾಗಿ ಸಿದ್ದರಾಮಯ್ಯ ಅವರು ಮುಗಿಬೀಳ್ತಾ ಇದ್ರು. ಆದರೆ ದಾಖಲೆ ಸಮೇತವಾಗಿ ಸಿಎಂಗೆ ಆಘಾತವನ್ನ ನೀಡಿದ್ದಾರೆ. ಮತ್ತೊಂದು ಕಡೆ ಸ್ವತಃ ನರೇಂದ್ರ ಮೋದಿ ಅವರು ಪಕ್ಕಾ ಲೆಕ್ಕ ಕೊಟ್ಟು ಕಾಂಗ್ರೆಸ್ನ ಚಳಿ ಬಿಡಿಸಿದ್ದಾರೆ. ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ಜನಕ್ಕೆ ಮೋಸ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದ ಕೈಪಾಳ್ಯದ ವಿರುದ್ಧವಾಗಿ ಮೋದಿ ಕೌಂಟರ್ ಅಟ್ಯಾಕ್ ಅನ್ನು ಮಾಡಿದ್ದಾರೆ. ಹಾಗಾದ್ರೆ ಏನ್ ಲೆಕ್ಕ ಕೊಡ್ತಿದ್ದಾರೆ ನರೇಂದ್ರ ಮೋದಿ? ಮೊದಲೇ ಸಂಕಷ್ಟದಲ್ಲಿರುವ ಸಿದ್ದರಾಮಯ್ಯ ಅವರಿಗೆ ವಿತ್ತ ಸಚಿವೆ ನೀಡಿದಂತಹ ಶಾಕ್ ಏನು? ಗ್ಯಾರಂಟಿ ಯೋಜನೆಗಳ ಹಿಂದಿನ ರಹಸ್ಯವನ್ನ ಬಯಲು ಮಾಡಿದ್ರ ನಿರ್ಮಲಾ ಸೀತಾರಾಮನ್. ಬಜೆಟ್ ಬೆನ್ನಲ್ಲೇ ಏನಿದು ವಾಕ್ಸಮರ? ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಯ ಕತೆ ಏನು? ಬಜೆಟ್ನ ಕತೆ ಏನು? ಏನಿದು ನವೆಂಬರ್ ಸೀಕ್ರೆಟ್? ಆ ಎಲ್ಲದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ಒಂದು ವಿಚಾರವನ್ನು ನೀವು ಗಮನಿಸಿರಬಹುದು. ಪ್ರತಿ ಬಾರಿ ಕೇಂದ್ರದ ಬಜೆಟ್ ನಂತರದಲ್ಲಿ ಸಿದ್ದರಾಮಯ್ಯ ಅವರು ನಿರಂತರವಾಗಿ ಬಜೆಟ್ನ ಟೀಕೆ ಮಾಡ್ತಾ ಬಂದಿದ್ದಾರೆ. ಈ ಬಾರಿಯ ಕೇಂದ್ರದ ಬಜೆಟ್ನ ಮಧ್ಯಮ ವರ್ಗಕ್ಕೆ ನೀಡಿದಂತಹ ಅತಿ ದೊಡ್ಡ ಕೊಡುಗೆ ಅಂತಲೇ ಬಣ್ಣಿಸಲಾಗ್ತಾ ಇದೆ. ವಿಕಸಿತ ಭಾರತದ ಮೊದಲ ಅಧ್ಯಾಯ ಅಂತಲೇ ಹೇಳಲಾಗ್ತಾ ಇದೆ. ಆದರೆ ಸಿದ್ದರಾಮಯ್ಯ ಅವರು ಮಾತ್ರ ಕರ್ನಾಟಕಕ್ಕೆ ಈ ಬಾರಿನೂ ಚೊಂಬು ಕೊಟ್ಟಿದ್ದಾರೆ ಅಂತ ಬಜೆಟ್ನ ಟೀಕೆ ಮಾಡ್ತಿದ್ದಾರೆ. ಕೇಂದ್ರದ ವಿರುದ್ಧವಾಗಿ ಬಿಜೆಪಿ ವಿರುದ್ಧವಾಗಿ ಮುಗಿಬೀಳ್ತಿದ್ದಾರೆ. ಇದರ ಬೆನ್ನಲ್ಲೇ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಒಂದು ರಹಸ್ಯವನ್ನ ಬೆಚ್ಚಿಟ್ಟಿದ್ದಾರೆ. ವೀಕ್ಷಕರೇ, ಅಷ್ಟಕ್ಕೂ ನಿರ್ಮಲಾ ಸೀತಾರಾಮನ್ ಹಾಗೆ ಸಿದ್ದರಾಮಯ್ಯ ಅವರ ನಡುವಿನ ಒಂದು ಜಟಾಪಟಿ ಏನು ಹೊಸದೇನಲ್ಲ. ಯಾರು ಎಷ್ಟೆಲ್ಲ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ಒಂದು ಜಟಾಪಟಿ ವಾಕ್ಸಮರ ಈ ಹಿಂದಿನಿಂದಲೂ ನಡೆಯುತ್ತಾ ಬಂದಿದೆ. ರಾಜ್ಯ ಹಣಕಾಸು ಖಾತೆಯನ್ನು ಸಿದ್ದರಾಮಯ್ಯ ಅವರು ಹೊಂದಿದ್ದಾರೆ. ಸಿದ್ದರಾಮಯ್ಯ ಅವರು ಒಂದು ಲೆಕ್ಕವನ್ನು ಕೊಟ್ಟರೆ ಅದಕ್ಕೆ ಕೌಂಟರ್ ಆಗಿ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಲೆಕ್ಕವನ್ನು ಮುಂದಿಟ್ಟು ಕೌಂಟರ್ ಕೊಡ್ತಾರೆ. ಅದೇ ರೀತಿಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಒಂದು ಲೆಕ್ಕವನ್ನು ಕೊಟ್ಟರೆ ಅದನ್ನು ಸಿದ್ದರಾಮಯ್ಯ ಅವರು ಟೀಕೆ ಮಾಡ್ತಾರೆ. ಇದೀಗ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕೇಂದ್ರದ ಬಜೆಟ್ ಬೆನ್ನಲ್ಲೇ ಆಕ್ರೋಶ ಭುಗಿಲೆದ್ದಿದೆ. ವೀಕ್ಷಕರ, ಕೇಂದ್ರದ ಬಜೆಟ್ನಲ್ಲಿ ಬಿಹಾರ ಹಾಗೆ ಆಂಧ್ರ ಪ್ರದೇಶಕ್ಕೆ ಮಹತ್ವವನ್ನು ನೀಡಲಾಗಿದೆ. ಹಲವು ಕಣ್ಣು ಕುಕ್ಕುವಂತಹ ಹೊಸ ಯೋಜನೆಗಳನ್ನು ಘೋಷಣೆ ಮಾಡಲಾಗಿದೆ. ಕಳೆದ ಬಜೆಟ್ನಲ್ಲೂ ಬಂಪರ್ ಗಿಫ್ಟ್ ಅನ್ನು ಈ ಎರಡು ರಾಜ್ಯಗಳು ಪಡೆದುಕೊಂಡಿತ್ತು. ಅದಕ್ಕೆ ಕಾರಣ ಇವು ಬಿಜೆಪಿಯ ಮಿತ್ರ ಪಕ್ಷಗಳು ಆಡಳಿತದಲ್ಲಿರುವಂತಹ ರಾಜ್ಯಗಳು. ಇದಲ್ಲದೆ ಬಿಹಾರದಲ್ಲಿ ಮುಂದಿನ ನವೆಂಬರ್ನಲ್ಲಿ ಚುನಾವಣೆ ಇದೆ. ಇದನ್ನೇ ಮುಂದಿಟ್ಕೊಂಡು ಕಾಂಗ್ರೆಸ್ ಈಗ ಬಿಜೆಪಿ ವಿರುದ್ಧವಾಗಿ ಹರಿಹಾಯ್ತಾ ಇದೆ. ಕೇಂದ್ರದಲ್ಲಿ ಕರ್ನಾಟಕದವರೇ ಹಲವರು ಸಚಿವರಿದ್ದಾರೆ, ಹಿರಿಯರು ಕೂಡ ಇದ್ದಾರೆ. ಬಿಜೆಪಿಯಿಂದಲೇ ಹೆಚ್ಚಿನ ಸಂಸದರು ಗೆದ್ದಿದ್ದಾರೆ. ಇಷ್ಟಿದ್ರೂ ಈ ಬಾರಿಯ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ನ್ಯಾಯ ಸಿಕ್ಕಿಲ್ಲ. ಚುನಾವಣೆಗೆ ಸಿದ್ಧ ಆಗ್ತಿರುವಂತಹ ಬಿಹಾರಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿದ್ದಾರೆ ವಿನಃ ದೇಶದಲ್ಲೇ ಅತಿ ಹೆಚ್ಚು ತೆರಿಗೆ ನೀಡುವಂತಹ ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯ 2ನೇ ಸ್ಥಾನದಲ್ಲಿದೆ. ಕರ್ನಾಟಕಕ್ಕೆ ಏನು ಕೊಟ್ಟಿಲ್ಲ. ಮೋದಿ ಹಾಗೆ ವಿತ್ತ ಸಚಿವೆ ಸೇರ್ಕೊಂಡು ಮತ್ತೊಮ್ಮೆ ಕರ್ನಾಟಕಕ್ಕೆ ಖಾಲಿ ಚೊಂಬನ್ನು ಕೊಟ್ಟಿದ್ದಾರೆ ಅಂತ ಕಾಂಗ್ರೆಸ್ ಆರೋಪವನ್ನು ಮಾಡ್ತಾ ಇದೆ. ಅಂದರೆ GSTಯಲ್ಲಿ ನಮ್ಮ ಪಾಲು ದೊಡ್ಡದಿದೆ, ತೆರಿಗೆಯಲ್ಲಿ ಕರ್ನಾಟಕದಿಂದ ಹೆಚ್ಚಿನ ಪಾಲಿದೆ, ಆದರೆ ಪ್ರತಿಯಾಗಿ ನಮಗೇನು ಸಿಕ್ತು? ಈ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ. ಈ ನಡುವೆ ನಿರ್ಮಲಾ ಸೀತಾರಾಮನ್ ಅವರು ಹಾಗೆ ಖುದ್ದು ನರೇಂದ್ರ ಮೋದಿ ನಿಮ್ಮ ಬಂಡವಾಳ ಏನು ಅನ್ನೋದನ್ನು ಬಿಚ್ಚಿಡ್ತೀವಿ ನಾವು ಅಂತ ಕೌಂಟರ್ ಅಟ್ಯಾಕ್ ಅನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರದ ನಿಜವಾದ ಬಂಡವಾಳವನ್ನು ತೆರೆದಿಡ್ತೀವಿ ಅಂತ ದಾಖಲೆಯನ್ನು ಕೊಡ್ತಿದ್ದಾರೆ. ಕರ್ನಾಟಕಕ್ಕೆ ಅನ್ಯಾಯ ಮಾಡುವಂತಹ ಮಾತೇ ಇಲ್ಲ. ಕರ್ನಾಟಕಕ್ಕೆ ಏನು ಸಿಗಬೇಕೋ ಅದನ್ನು ಕೇಂದ್ರದ ಕಡೆಯಿಂದ ನಾವು ಕೊಟ್ಟೇ ಕೊಡ್ತೀವಿ ಅನ್ನುವ ಭರವಸೆಯನ್ನು ನೀಡಿದ್ದಾರೆ. ಜೊತೆಗೆ ಒಂದು ಶಾಕಿಂಗ್ ವಿಚಾರವನ್ನು ಬಿಚ್ಚಿಟ್ಟಿದ್ದಾರೆ. ಉಚಿತ ಯೋಜನೆಗಳನ್ನು ಹೇಗೆ ಕೊಡಬೇಕು ಅನ್ನೋದೇ ಕಾಂಗ್ರೆಸ್ಗೆ ಗೊತ್ತಿಲ್ಲ. ಮನಸ್ಸಿಗೆ ಬಂದ ಹಾಗೆ ಉಚಿತ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಕಾಂಗ್ರೆಸ್ ಆಡಳಿತದಲ್ಲಿರುವ ಕರ್ನಾಟಕ ಹಾಗೆ ಹಿಮಾಚಲ ಪ್ರದೇಶದಲ್ಲಿ ಸದ್ಯ ಜಾರಿಗೆ ತಂದಿರುವಂತಹ ಉಚಿತ ಯೋಜನೆಗಳಿಗೆ ಹಣ ನೀಡೋದಕ್ಕೆ ಅಲ್ಲಿನ ಸರ್ಕಾರಗಳ ಬಳಿ ಹಣವೇ ಇಲ್ಲ. ಕರ್ನಾಟಕ ಹಾಗೆ ಹಿಮಾಚಲ ಪ್ರದೇಶ ಈಗ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ ಅಂತ ಸ್ವತಃ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಿರುವಂಥದ್ದು. ಅಷ್ಟಕ್ಕೂ ಇದು ಕೇವಲ ಹೇಳಿಕೆ ಮಾತ್ರ ಅಲ್ಲ, ಇದಕ್ಕೊಂದು ಸಾಕ್ಷಿ ಸಹ ಇದೆ. ನೀತಿ ಆಯೋಗ ಇತ್ತೀಚೆಗಷ್ಟೇ ರಿಲೀಸ್ ಮಾಡಿರುವಂತಹ ಆರ್ಥಿಕ ಆರೋಗ್ಯದ ಪಟ್ಟಿಯಲ್ಲಿ ಕರ್ನಾಟಕ ಕುಸಿತ ಕಂಡಿದೆ. ನೀತಿ ಆಯೋಗ ಭಾರತದ ರಾಜ್ಯಗಳ ಹಣಕಾಸಿನ ಆರೋಗ್ಯ ಸೂಚ್ಯಾಂಕದ ಪಟ್ಟಿಯನ್ನು ರಿಲೀಸ್ ಮಾಡಿದೆ. ಅದರಲ್ಲಿ ಕರ್ನಾಟಕ ರ್ಯಾಂಕಿಂಗ್ನಲ್ಲಿ ಕುಸಿತ ಕಂಡಿದೆ. 2014-15ನೇ ಸಾಲಿನಿಂದ 2021-22ರವರೆಗೆ 3ನೇ ಸ್ಥಾನದಲ್ಲಿತ್ತು ಕರ್ನಾಟಕ. ಆರ್ಥಿಕವಾಗಿ ಸುಸ್ಥಿರವಾಗಿತ್ತು.
ಆದರೆ ಆ ಒಂದು ರ್ಯಾಂಕಿಂಗ್ 2022-23ನೇ ಸಾಲಿನಲ್ಲಿ 10ಕ್ಕೆ ಇಳಿದಿದೆ. ಈ ಒಂದು ಪಟ್ಟಿಯಲ್ಲಿ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ 100ಕ್ಕೆ ಕೇವಲ 40 ಅಂಕಗಳನ್ನು ಗಳಿಸುವುದಕ್ಕಷ್ಟೇ ಸಾಧ್ಯವಾಗಿದೆ. ಇಲ್ಲಿ ಮುಖ್ಯ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಬಡ ರಾಜ್ಯಗಳು ಅಂತ ಕರೆಸ್ಕೊಳ್ತಿದ್ದಂತಹ ಒಡಿಶಾ ಹಾಗೆ ಛತ್ತೀಸ್ಗಢಕ್ಕಿಂತಲೂ ಕರ್ನಾಟಕ ಕೆಳಮಟ್ಟದಲ್ಲಿದೆ. ಅಂದರೆ ಈ ಒಂದು ಪಟ್ಟಿಯಲ್ಲಿ ಒಡಿಶಾ ಮೊದಲ ಸ್ಥಾನವನ್ನು ಗಳಿಸಿದ್ರೆ 2ನೇ ಸ್ಥಾನವನ್ನು ಛತ್ತೀಸ್ಗಢ ಪಡೆದುಕೊಂಡಿದೆ. ಇನ್ನು ಗೋವಾ 3ನೇ ಸ್ಥಾನದಲ್ಲಿದೆ, ಜಾರ್ಖಂಡ್ 4ನೇ ಸ್ಥಾನದಲ್ಲಿದೆ. ಈ ಎಲ್ಲ ರಾಜ್ಯಗಳಿಗಿಂತ ಕರ್ನಾಟಕ ಕೆಳಗೆ ಕುಸಿದಿದೆ. ಇದಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಂತಹ ಗ್ಯಾರಂಟಿ ಯೋಜನೆಗಳು ಸಹ ಒಂದು ಕಾರಣ ಅನ್ನೋ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ. ಇದನ್ನೇ ನಿರ್ಮಲಾ ಸೀತಾರಾಮನ್ ಅವರು ಸಹ ಹೇಳ್ತಿರುವಂಥದ್ದು. ಬಿಜೆಪಿ ಆಡಳಿತದಲ್ಲಿರುವಂತಹ ರಾಜ್ಯಗಳಲ್ಲೂ ಸಹ ಉಚಿತ ಯೋಜನೆಗಳನ್ನು ಘೋಷಣೆ ಮಾಡಿದ್ದೀವಿ, ಆದರೆ ಅದು ರಾಜ್ಯದ ಆರ್ಥಿಕ ಸಾಮರ್ಥ್ಯದ ಕುರಿತು ಅಧ್ಯಯನ ಮಾಡಿ ಘೋಷಣೆ ಮಾಡಿರುವಂತಹ ಉಚಿತ ಯೋಜನೆಗಳಾಗಿರುತ್ತೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಮಾತ್ರ ಘೋಷಣೆ ಮಾಡ್ತೀವಿ. ಆದರೆ ಕಾಂಗ್ರೆಸ್ ಮಾಡುವಂಥದ್ದು ಆ ರೀತಿಯಲ್ಲ. ಕೈಯಲ್ಲಿ ಮಾಡೋಕ್ಕೆ ಆಗದೇ ಇರುವಂತಹ ಯೋಜನೆಗಳನ್ನು ಸಹ ಘೋಷಣೆ ಮಾಡಿಕೊಂಡಿದೆ, ಜಾರಿಗೆ ತಂದಿದೆ. ಹೀಗಾಗಿನೇ ಕರ್ನಾಟಕ ಹಾಗೆ ಹಿಮಾಚಲ ಪ್ರದೇಶದಲ್ಲಿ ಇಂತಹ ದುಸ್ಥಿತಿ ಎದುರಾಗಿದೆ ಅಂತ ನಿರ್ಮಲಾ ಸೀತಾರಾಮನ್ ಅವರು ಟೀಕೆ ಮಾಡಿದ್ದಾರೆ. ಅಂದರೆ ಬಿಜೆಪಿ ಆಡಳಿತದಲ್ಲಿರುವ ಯಾವ ರಾಜ್ಯವನ್ನು ಗಮನಿಸಿದ್ರೂ ಚುನಾವಣೆ ಸಮಯದಲ್ಲಿ ಅವುಗಳು ಘೋಷಣೆ ಮಾಡುವಂತಹ ಯೋಜನೆಗಳು ಬಜೆಟ್ಗೆ ಅನುಗುಣವಾಗಿರುತ್ತೆ. ಆದರೆ ಹಿಮಾಚಲ ಪ್ರದೇಶ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಭರವಸೆಗಳನ್ನು ನೀಡಿದ್ದಾರೆ. ಈಗ ಅವುಗಳನ್ನು ಈಡೇರಿಸೋದಕ್ಕೆ ಹೆಣಗಾಡ್ತಾ ಇದ್ದಾರೆ. ಹೀಗಾಗಿ ಈ ಮುಂಚೆ ಆರ್ಥಿಕವಾಗಿ ಸಾಕಷ್ಟು ಉತ್ತಮ ರೀತಿಯಲ್ಲಿ ಇದ್ದಂತಹ ಕರ್ನಾಟಕ ಹಾಗೆ ಹಿಮಾಚಲದಂತಹ ರಾಜ್ಯಗಳು ಈಗ ಹಣಕಾಸಿನ ಸಮಸ್ಯೆಯನ್ನು ಎದುರಿಸ್ತಾ ಇದೆ ಅಂತ ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಿರುವಂಥದ್ದು. ಈ ಗ್ಯಾರಂಟಿ ಯೋಜನೆಗಳು ಯಾವ ರೀತಿಯಾದದ್ದು ಅಂತ ಹೇಳಿದ್ರೆ, ಇಂದಿನ ಪೀಳಿಗೆಯವರಿಂದ ಹಣವನ್ನು ಪಡೆದು ಮುಂದಿನವರ ಮೇಲೆ ಹೊರೆಯನ್ನು ಹಾಕುವಂಥದ್ದು. ಇವತ್ತು ಉಚಿತ ಯೋಜನೆಗಳನ್ನು ಘೋಷಣೆ ಮಾಡೋದಕ್ಕೆ ಚೆನ್ನಾಗಿರುತ್ತೆ, ಆದರೆ ಮುಂದಿನ ಪೀಳಿಗೆಯವರ ಮೇಲೆ ಸಾಲದ ಹೊರೆ ಆಗುತ್ತೆ. ಹೀಗಾಗಿ ಎಚ್ಚರಿಕೆಯ ಹೆಜ್ಜೆ ನೀಡಬೇಕು ಅಂತ ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಿದ್ದಾರೆ. ಇಷ್ಟು ಮಾತ್ರ ಅಲ್ಲ ವೀಕ್ಷಕರೇ, ಇದನ್ನು ಬಿಜೆಪಿ ಅಥವಾ ನಿರ್ಮಲಾ ಸೀತಾರಾಮನ್ ಅವರು ಮಾತ್ರ ಹೇಳ್ತಿರುವಂಥದ್ದಲ್ಲ. ಸ್ವತಃ ರಾಜ್ಯದ ಕಾಂಗ್ರೆಸ್ ಶಾಸಕರೇ ಈ ಗ್ಯಾರಂಟಿ ಯೋಜನೆಗಳ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದು ನಿಜವಾದ ಆಘಾತ ಅಂತ ಹೇಳ್ಬೋದು ರಾಜ್ಯ ಸರ್ಕಾರಕ್ಕೆ. ರಾಘವೇಂದ್ರ ಹಿಟ್ನಾಳ್, ರಾಜು ಕಾಗೆ, ಗವಿಯಪ್ಪ ಹೀಗೆ ಸಾಲು ಸಾಲು ಶಾಸಕರು, ಬಹುತೇಕ ಉತ್ತರ ಕರ್ನಾಟಕದ ಶಾಸಕರು ಈ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಬೇಕು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಉಚಿತ ಯೋಜನೆಗಳಿಂದಾಗಿನೇ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ಆಗ್ತಿಲ್ಲ ಅಂತ ತಮ್ಮ ಅಸಹಾಯಕತೆಯನ್ನು ತೋರಿಕೊಂಡಿದ್ದಾರೆ. ಅದಕ್ಕೆ ಇತ್ತೀಚಿನ ಒಂದು ಉದಾಹರಣೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಅವರ ರಾಜಕೀಯ ಸಲಹೆಗಾರ ಸ್ಥಾನಕ್ಕೆ BR ಪಾಟೀಲ್ ಅವರು ರಾಜೀನಾಮೆ ನೀಡಿದ್ರು. ರಾಜೀನಾಮೆ ನೀಡಿದ ಬೆನ್ನಲ್ಲೇ ಅಸಮಾಧಾನವನ್ನು ಹೊರಹಾಕ್ತಾರೆ. ಈ ಹಿಂದೆನೂ ಸಹ ಇದೇ ಯೋಜನೆಗಳ ಬಗ್ಗೆ ಮಾತನಾಡಿದ್ರು. ಈಗ ಅವರು ರಾಜೀನಾಮೆಗೆ ಕೊಟ್ಟಂತಹ ಕಾರಣವನ್ನು ಕೇಳಿದ್ರೆ ನಿಜಕ್ಕೂ ಶಾಕಿಂಗ್ ಅನಿಸುತ್ತೆ. ಈ ಗ್ಯಾರಂಟಿ ಯೋಜನೆಗಳಿಂದಾಗಿ ಕ್ಷೇತ್ರಕ್ಕೆ ಅನುದಾನ ಸಿಗ್ತಿಲ್ಲ ಅಂತ ಅವರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಿದ್ದಾರೆ. ನಾನು ಸುಮ್ಮನೆ ರಾಜೀನಾಮೆ ಕೊಟ್ಟಿಲ್ಲ, ಸಾಕಷ್ಟು ಸಮಸ್ಯೆ ಇದೆ, ಎಲ್ಲವನ್ನ ಬಹಿರಂಗವಾಗಿ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಸಿದ್ದರಾಮಯ್ಯ ಅವರಿಗೆ ಈ ಉಚಿತ ಯೋಜನೆಗಳ ವಿಚಾರವಾಗಿ ಬ್ಯಾಕ್ ಟು ಬ್ಯಾಕ್ ಶಾಕ್ ಅಂತಲೇ ಹೇಳಬಹುದು. ಇನ್ನು ಮತ್ತೊಂದು ಕಡೆ ನರೇಂದ್ರ ಮೋದಿ ಅವರು ಸಹ ಕೈಗೆ ಮುಟ್ಟಿ ನೋಡಿಕೊಳ್ಳುವಂತಹ ಶಾಕ್ ಅನ್ನು ಕೊಡ್ತಾ ಇದ್ದಾರೆ. ಬಜೆಟ್ ಬೆನ್ನಲ್ಲೇ ದೆಹಲಿ ವಿಧಾನಸಭಾ ಚುನಾವಣೆಯ ರ್ಯಾಲಿಯ ಭಾಷಣದಲ್ಲಿ ಮಾತನಾಡ್ತಾ ಕಾಂಗ್ರೆಸ್ ವಿರುದ್ಧವಾಗಿ ಹರಿಹಾಯ್ದಿದ್ದಾರೆ. ಅವರೇನು ಲೆಕ್ಕ ಕೊಡ್ತಾ ಇದ್ದಾರೆ? ನಮ್ಮ ಸರ್ಕಾರ 12 ಲಕ್ಷ ರೂಪಾಯಿಗಳವರೆಗೆ ಆದಾಯ ತೆರಿಗೆಯನ್ನು ಕಡಿಮೆ ಮಾಡಿದೆ, ಇದು ಆದಾಯ ತೆರಿಗೆಯಲ್ಲಿ ಸಾವಿರಾರು ರೂಪಾಯಿಗಳನ್ನು ಉಳಿಸುತ್ತೆ ಅಂತ ಹೇಳಿದ್ದಾರೆ. ಹಿಂದಿನ ಕಾಂಗ್ರೆಸ್ ಸರ್ಕಾರಗಳ ಅವಧಿಯಲ್ಲಿನ ತೆರಿಗೆ ದರಗಳ ಜೊತೆಗೆ ತಮ್ಮ ಸರ್ಕಾರದ ತೆರಿಗೆ ದರವನ್ನು ಹೋಲಿಕೆ ಮಾಡಿ ಗಮನ ಸೆಳೆದಿದ್ದಾರೆ. ಒಂದು ವೇಳೆ ನೀವೇನಾದರೂ ನೆಹರು ಅವರ ಕಾಲದಲ್ಲಿ 12 ಲಕ್ಷ ರೂಪಾಯಿ ಏನಾದರೂ ಆದಾಯ ಗಳಿಸ್ತಾ ಇದ್ರೆ ನೀವು ನಿಮ್ಮ ವೇತನದ 4/1 ಭಾಗವನ್ನು ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಪಾವತಿ ಮಾಡಬೇಕಿತ್ತು. ಅದೇ ರೀತಿಯಲ್ಲಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ನೀವೇನಾದರೂ 12 ಲಕ್ಷ ರೂಪಾಯಿ ಆದಾಯವನ್ನು ಗಳಿಸ್ತಾ ಇದ್ರೆ ನೀವು ನಿಮ್ಮ ಒಟ್ಟು ವೇತನದಲ್ಲಿ 10 ಲಕ್ಷ ರೂಪಾಯಿಗಳನ್ನು ತೆರಿಗೆಯನ್ನಾಗಿ ಪಾವತಿ ಮಾಡಬೇಕಾಗಿತ್ತು ಅಂತ ಪ್ರಧಾನಿ ಮೋದಿ ಸೂಚ್ಯವಾಗಿ ಹೇಳಿದರು. ಇನ್ನು 12 ವರ್ಷಗಳ ಹಿಂದೆ ಅಧಿಕಾರದಲ್ಲಿ ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರದ ಅವಧಿಯಲ್ಲಿ ನಿಮ್ಮ ಆದಾಯ ಏನಾದರೂ 12 ಲಕ್ಷ ರೂಪಾಯಿಗಳಿದ್ರೆ ನೀವು 2,60,000 ರೂಪಾಯಿಗಳನ್ನು ತೆರಿಗೆ ರೂಪದಲ್ಲಿ ಕಟ್ಟಬೇಕಾಗಿತ್ತು ಅಂತ ಪ್ರಧಾನಿ ಮೋದಿ ಅವರು ಹಿಂದಿನ ಸರ್ಕಾರಗಳ ತೆರಿಗೆ ಪದ್ಧತಿಯನ್ನು ಟೀಕೆ ಮಾಡಿದ್ರು. ಅಂದರೆ ಈ ಬಾರಿಯ ಬಜೆಟನ್ನು ಶ್ಲಾಘಿಸುತ್ತಾ ಕಾಂಗ್ರೆಸ್ ಸರ್ಕಾರದ ಅವಧಿಯ ಬಜೆಟ್ಗಳನ್ನು ಟೀಕೆ ಮಾಡಿದ್ರು. ಒಟ್ಟಾರೆಯಾಗಿ ಈ ಒಂದು ಬಜೆಟ್ ಭಾರೀ ವಾಕ್ಸಮರಕ್ಕೆ ಕಾರಣ ಆಯಿತು ಅಂತ ಹೇಳಬಹುದು. ಹಾಗಾದರೆ ವೀಕ್ಷಕರೇ, ಈ ಬಾರಿಯ ಬಜೆಟ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.